ರಾಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಓ ಬಂದು ನೀ ನಮ್ಮ ಭುವಿಗೆ ಜಾರಿ ಬಂದವು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಾನು ಗಾಯತ್ರಿ ಸುಂದರೇಶ್ ಅಂತ, ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪನಾ ಕಾರ್ಯದರ್ಶಿ. ಇವತ್ತು ಇದು ಕೇಶವಿನ್ಯಾಸದ ಸ್ಪರ್ಧೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀರಾ, ಏನು ವಿಶೇಷ ಏನಿದು? ಮೇಡಮ್, ನಾವು ಏನಂದರೆ ಪ್ರತಿ ವರ್ಷ ಸಖಿ ದಸರಾ ಉತ್ಸವ ಅಂತ ಮಾಡ್ತೀವಿ. ಆ ಸಖಿ ದಸರಾ ಉತ್ಸವದಲ್ಲಿ ಮಹಿಳೆಯರಿಗೆ ವಿವಿಧ ರೀತಿಯಾದಂತಹ ಸ್ಪರ್ಧೆಗಳನ್ನು ಇಡ್ತೀವಿ. ಒಂದೊಂದು ವರ್ಷ 3 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಳೆದ ವರ್ಷ ಮೆಹಂದಿ ಕಾಂಪಿಟೇಷನ್, ಜುಮ್ಕಾ ಕಾಂಪಿಟೇಷನ್ ಅದನ್ನೆಲ್ಲ ಇಟ್ಟಿದ್ವಿ. ಈ ವರ್ಷ ಕೇಶವಿನ್ಯಾಸ ಸ್ಪರ್ಧೆ, ಹಾಗೆಯೇ ಗೀತ ಗಾಯನ ಸ್ಪರ್ಧೆ. ಅದರಲ್ಲಿ ವಾಣಿ ಜಯರಾಮ್ ಹಾಗೂ ಚಿತ್ರ ಅವರು ಹಾಡಿರುವಂತಹ ಹಾಡುಗಳನ್ನ ಸ್ಪರ್ಧಿಗಳಿಗೆ ಹೇಳ್ತಾರೆ. ಆ ಥರ ಒಂದು ಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಓಕೆ ಮೇಡಮ್, ಇದು ಕಾಂಪಿಟೇಷನ್ ಎಷ್ಟು ಜನ ಭಾಗವಹಿಸಿದ್ದಾರೆ? 50 ಜನ ಭಾಗವಹಿಸಿದ್ದಾರೆ. 50 ಜನ ಇದ್ದಾರೆ. ಅದರಲ್ಲಿ 15 ಜನ ಕೇಶವಿನ್ಯಾಸ ಹಾಗೂ 35 ಜನ ಇದು ಗೀತ ಗಾಯನ ಸ್ಪರ್ಧೆಯಲ್ಲಿ ಮೈಸೂರವರೇನಾ? ಮೈಸೂರು, ಎಲ್ಲರೂ ಮೈಸೂರಿನ ಅಷ್ಟೇ. ಸುತ್ತಮುತ್ತ ಬಡಾವಣೆಗಳು, ನಮ್ದು ರಾಮಕೃಷ್ಣ ನಗರದಲ್ಲಿರೋದು. ಸುತ್ತಮುತ್ತ ಮೈಸೂರಿನ ಎಲ್ಲ ಬಡಾವಣೆಗಳಿಂದಲೂ ಬಂದಿದ್ದಾರೆ. ಎಲ್ಲ ಬಡಾವಣೆ. ಪ್ರೈಸ್ ಏನು ಇಟ್ಟಿದ್ದೀರಾ? ಪ್ರೈಸ್ ನಾವು ಸೀರೆ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಸೀರೆಯನ್ನು ಬಹುಮಾನ, ಫಸ್ಟು, ಸೆಕೆಂಡು, 3. ಹೌದು, ತೃತೀಯ ಬಹುಮಾನ, ದ್ವಿತೀಯ ಬಹುಮಾನ ಹಾಗೂ ಪ್ರಥಮ ಬಹುಮಾನ ಇದೆ. ಎಲ್ಲರಿಗೂ ನಾವು ಸೀರೆಯನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.